ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅಜ್ನಾ ವ್ಲಾಗ್ಸ್. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅಜ್ನಾ ವ್ಲಾಗ್ಸ್. ನಾನಿವಾಗ ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ತೀರ್ಥಹಳ್ಳಿ ಹತ್ರ ಯಾವುದೋ ಹಳ್ಳಿ ಅಂತಂದ. ಬಾ ಮಗ ತೀರ್ಥಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದ. ಆ ಊರ ಹೆಸರು ಗೊತ್ತಿಲ್ಲ. ನನ್ನ ಫ್ರೆಂಡ್ ಮದನ್ ಅಂತ, ಅವ್ನ ಮದುವೆಗೆ ಹೋಗ್ತಾ ಇದ್ದೀನಿ. ಆ ಮದುವೆದು ವ್ಲಾಗ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರಾವೆಲ್ ಮಾತ್ರ ನಾನು ಟ್ರಾವೆಲ್ದು ಒಂದು ಸ್ವಲ್ಪ ವ್ಲಾಗ್ ಮಾಡೋಣ ಅಂತ. ನನ್ನ ಫ್ರೆಂಡ್ ಜಾಯಿನ್ ಆಗ್ತಿದ್ದಾನೆ, ಬೆಂಗಳೂರಿಂದ ಬರ್ತಾ ಇದ್ದಾನೆ ನನ್ನ ಫ್ರೆಂಡು. ಅವನು ನಾನು ಸೇರಿ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಬೇರೆ ಯಾವುದು ವೆಹಿಕಲ್ ಯಾವುದೂ ಇಲ್ಲ, ಬೇರೆ ಬಸ್, ಗೌರ್ಮೆಂಟ್ ಬಸ್ ಅಲ್ಲಿ ಹೋಗ್ತಾ ಇದ್ದೀವಿ. ಗಡ್ಡ ಎಲ್ಲ ಫುಲ್ಲು ಬೆಳೆದ್ಬಿಟ್ಟಿದೆ. ಮದುವೆ ಮನೆಯಲ್ಲಿ ಒಂದೆರಡು ಹುಡುಗಿರು ಪಟಾಯಿಸೋಣ ಅಂತ ಶೇವ್ ಮಾಡ್ಕೊಳ್ತಾ ಇದ್ದೀವಿ, ಶೇವ್ ಮಾಡೋಣ ಅಂತ. ಫುಲ್ ಟ್ರಿಮ್ ಆಗಿದೆ, ಗಡ್ಡ ಹೋಗ್ಬಿಡ್ತು. ಇರ್ಲಿ, ಹೊರಡ್ತಾ ಇದ್ದೇನೆ ಇವಾಗ. ಹಲೋ ಗೈಸ್, ವೆಲ್ಕಮ್. ನಾವಿದ್ದೀವಿ ಈಗ ತೀರ್ಥಹಳ್ಳಿಲಿ. ನಾನು ನನ್ನ ಫ್ರೆಂಡು ಬಾತ್ರೂಮ್ ಹೋಗಿದ್ದಾನೆ, ಸ್ನಾನ ಮಾಡ್ತಾ ಇದ್ದಾನೆ. ಫ್ರೆಂಡು ಇಲ್ಲಿ ಬರೋ ಅಷ್ಟೊತ್ತಿಗೆ ನೈಟು ಒಂದೂವರೆ ಆಗೋಗಿತ್ತು. ಯಾಕೆಂದರೆ ಆನ್ ದ ವೇ ಬರಬೇಕಾದ್ರೆ ಬಸ್ ಒಂದು ಕೆಟ್ಟೋಗಿ ಅದನ್ನು ಬಸ್ ಚೇಂಜ್ ಮಾಡಿಕೊಂಡು ಫುಲ್ಲು ನಾನು ರಗಳೆ ಮಾಡ್ಕೊಂಡು ಬಂದ್ವಿ. ಎಲ್ಲ ಆಯಿತು. ಬಂದಿಲ್ಲಿ ಬರೋ ಅಷ್ಟೊತ್ತಿಗೆ ಒಂದು ಲಾಡ್ಜನ್ನು ಹುಡ್ಕೋಕ್ಕೆ ಅಂತ ಏನು ಮಾಡಿದ್ವಿ ಅಂದರೆ, ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದೊಂದು ಲೊಕೇಶನ್ ಕಳಿಸಿದ್ದ. ಆ ಲೊಕೇಶನಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಓದಿ ಒಂದು ಹತ್ತತ್ರ ಒಂದು 2.5 ಕಿಲೋಮೀಟ್ರ್ ಹೋದ್ವಿ. ಅಲ್ಲಿ ಹೋಗಿ ನೋಡ್ತೀವಿ, ಇವರ ಲೊಕೇಶನ್ ಅರೈವ್ಡ್ ಅಂತ ಬಂತು. ಅದು ನೋಡಿದ್ರೆ ಅವ್ನು ಮನೆ ಲೊಕೇಶನ್ ಕಳಿಸಿದ್ದಾನೆ, ಅವನು ಲಾಡ್ಜಿನ ಲೊಕೇಶನ್ ಕಳಿಸಿದ. ಮತ್ತೆ ವಾಪಸ್ ಬರ್ತಾ ಇದ್ವಿ. ಅಷ್ಟೊತ್ತಿಗೆ ಯಾರೋ ಗಾಡಿಯಲ್ಲಿ ಬರ್ತಾಯಿದ್ರು, ಅವ್ರನ್ನ ಅಡ್ರೆಸ್ ಕೇಳಿದ್ವಿ, ಕರ್ಕೊಂಬಂದು ಬಿಟ್ಟರು. ಇದೆಷ್ಟು ಕೆರೋಕೆ ಲಾಡ್ಜ್ ಅಂತ ಅಂದ್ಬಿಟ್ಟು ತೀರ್ಥಹಳ್ಳಿಯಲ್ಲಿ ಇರೋದು. ಕರ್ಕೊಂಬಂದುಬಿಟ್ರು, ಮಲಗಿದ್ವಿ. ಇವಾಗ ಜಸ್ಟ್ ಎದ್ದು ಹೊರಡ್ತಾ ಇದ್ದೀವಿ. ಟೈಮ್ ಒಂದು 10 ಗಂಟೆ. ಹೌದು, ನಮ್ಮ ಫ್ರೆಂಡಿನ ಮದುವೆ ಇರೋದು 10 ಗಂಟೆನೇ ಮುಹೂರ್ತ. ಈಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಮತ್ತೆ ½ an hour ಜರ್ನಿ ಇದೆ. ಅಲ್ಲಿ ಹೋಗಿ ಒಂದು ಮದುವೆ ಮಾಡಿ ಕುಂದಾಪುರಕ್ಕೆ ಹೊರಡೋಣ. ಕಟ್ಟೆ. ಇಲ್ಲಿಂದ ಮುಂದಕ್ಕೆ ನಮಗೆ ಒಂದು ಘಾಟಿ ಸಿಗುತ್ತೆ, ಅದೇ ಮುರುಘಾ ಘಾಟಿ. ಆ ಘಾಟಿ ಇಳಿದು ಅದರಿಂದ ಮುಂದಕ್ಕೆ ಹೋದರೆ ಸಿದ್ದಾಪುರ ಸಿಗುತ್ತೆ. ಸಿದ್ದಾಪುರ ಆದಮೇಲೆ ನಮಗೆ ಬಸರೂರು ಆದಮೇಲೆ ಕುಂದಾಪುರ. ಅಲ್ಲಿಗೆ ರೀಚ್ ಆಗಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಆಮೇಲಿಂದ ಸಿಗ್ತೀನಿ. ಶ್ರೀ ಚಂಡಿಕಾಂಬಾ ಟೆಂಪಲ್ ಅಂತ. ಘಾಟಿ ಸ್ಟಾರ್ಟ್ ಆಗೋಕ್ಕೆ ಎಂಟ್ರೆನ್ಸಲ್ಲೇ ಇದೆ. ಇಲ್ಲಿ ಎಲ್ಲ ಗಾಡಿಗಳನ್ನ, ಯಾವುದೇ ಬಸ್ಗಳೆಲ್ಲ ಬಂದು ನಿಲ್ಲಿಸಿ ಅಲ್ಲಿ ನಮಸ್ಕಾರ ಮಾಡಿ, ಒಂದು ನಮಸ್ಕಾರ ಮಾಡಿಕೊಂಡು ದೇವಿಗೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ.
ಗೈಸ್, ವೆಲ್ಕಮ್ ಬ್ಯಾಕ್. ಮತ್ತೆ ನಾವು ಬಂದಿದ್ದೀವಿ, ನಾನು ಜೋಶಿ. ನಾವಿದ್ದೀವಿ ಕುಂದಾಪುರದಲ್ಲಿ. ಯಾವ ಬೀಚ್ ಇದು? ಬಿಜಾಡಿ ಬೀಚ್. ಬಿಜಾಡಿ ಬೀಚಲ್ಲಿ ನೈಟ್ ಆಗಲೇ 9:15 ಆಗೋಗಿದೆ. 9:15 ಆಗೋಗಿದೆ. ಸಮುದ್ರ ಸೌಂಡಿಂದ ಜಾಸ್ತಿ ಏನು ಕೇಳಿಸ್ತಿರಲ್ಲ. ಐ ಥಿಂಕ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನಾವಿದ್ದೀವಿ ಬೀಚ್ ಹತ್ರ. ಇವಾಗ ಫುಲ್ ಮುಂಡೆ ಸಮುದ್ರ ಕಾಣಿಸ್ಬೋದು. ಸ್ವಲ್ಪ ಬೀಚ್ ಹತ್ರ ಇದ್ದೀವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಬಸ್ಸಲ್ಲಿ ಬಂದು ಎಷ್ಟೊತ್ತಾಗಿತ್ತು? 7:30 ಆಗೋಗಿತ್ತು ನಾವು ಬಸ್ಸಲ್ಲಿ ಬಂದು ಇಳಿಯೋ ಅಷ್ಟೊತ್ತಿಗೆ. ಹಿಂಗೆ ಬೀಚಿಗೆ ಬಂದು ಸ್ವಲ್ಪ ಹೊತ್ತು ಕೂತು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಹೋಗಿ ನಮ್ಮ ಮಾವನ ಮನೇಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ರಿಸೆಪ್ಷನ್ಗೆ ಹೋಗಿದ್ದೆ. ಹಾಗೆ ಸುತ್ತಕ್ಕೆ ಹೋಗ್ತೀವಿ. ನಾನು ಈ ವ್ಲಾಗನ್ನು ಮುಗಿಸೋಣ ಅಂತ ಬಂದೆ. ಇವತ್ತು ಫಸ್ಟ್ ಡೇ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಇನ್ನೂ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆ ಜೋಶಿ ಹೇಳ, Like, share and subscribe.